ನಮ್ಮ ನಾಡಿನ ಕರ್ನಾಟಕ ಜನರೇ ನಮಸ್ಕಾರಗಳು. ನಿಮ್ಮ ದಿಲೀಪ್ ಕೂಡ ತುಂಬಾ ತುಂಬಾ ಖುಷಿಯಾಗಿದ್ದಾನೆ. ಯಾವುದಕ್ಕೂ ಎದ್ರಿಲ್ಲ. ನಮ್ಮ ಕರ್ನಾಟಕ ಜನರೇ, ನಿಮ್ಮ ಪ್ರೀತಿ ನನ್ನ ಮೇಲೆ ಇರೋ ಗಂಟು ದಿಲೀಪ್ ಕೂಡ ಎದುರ್ಕೊಳ್ಳೋ ಮಗನೇ ಅಲ್ಲ, ಎದುರ್ಸ ನಿಂತ್ಕೊಳ್ತಾನ ಅಷ್ಟೇ. ಯಾವನ್ ಏನ್ ಮಾಡಕ್ಕಾಯ್ತು, ಏನ್ ಕಿತ್ಕೊಳಕಾಯ್ತಾನ ಅಂತ ಒಂದು ಕೂದಲು ಕಿತ್ಕೊಳಕಾಗಿಲ್ಲ ಅವನೇ ಇವತ್ತವರೆಗೂ. ನಾನ್ ಮಾತಾಡಿರೋ ದಿನ ಯಾವತ್ತು ಗೊತ್ತಾ? 20ನೇ ತಾರೀಕು ಫೆಬ್ರವರಿ 2026, 6:15 ಸಂಜೆ. ನಿಮ್ಮ ಆಶೀರ್ವಾದ ಇರೋ ಗಂಟ ದಿಲೀಪ್ ಗೌಡಂಗೆ ಏನೂ ಆಗಲ್ಲ. ನಮ್ಮ ನಾಡಿನ ಕರ್ನಾಟಕ ಜನರೇ, ವಿಡಿಯೋ ಮಾಡಾಕ್ಬಿಟ್ರೆ ಕಿತ್ಕೊಂಡ್ರ ನನ್ನ ಹತ್ರ. TV9ಗೆ, ಪಬ್ಲಿಕ್ ಟಿವಿಗೆ ಎಲ್ಲ ಹಾಕಿದ್ರು ವಿಡಿಯೋ ಮಾಡಿ. ಒಂದು ಕೂದಲು ಕಿತ್ಕೊಳಕಾಯ್ತಾ ದಿಲೀಪ್ ಗೌಡ ಅಂತವು? ಕೇಳಿ ಫ್ರೆಂಡ್ಸ್, ನಮ್ಮ ನಾಡಿನ ಕರ್ನಾಟಕ ಜನರೇ ಕೇಳಿ. ಕಳ್ಳು ನಡೀತಲ್ಲ, ನ್ಯಾಯದ ಪ್ರಕಾರ ಕೇಳ್ತಾನಲ್ಲ ಅಂಥವನಿಗೆ ಶಿಕ್ಷೆ ಆಗ್ತಾ ಇರೋದು ಇವತ್ತಿನ ಕಾಲದಲ್ಲಿ. ಒಳ್ಳೆತನಕ್ಕೆ ಬೆಲೆ ಇಲ್ಲ ಫ್ರೆಂಡ್ಸ್. ತುಂಬ ಎಚ್ಚರಿಕೆಯಾಗಿರಿ. ಏನು ಬೇಕಾದ್ರು ಮಾಡ್ತಾರೆ. ಒಂದು ಬಡವ್ರ ಹುಡುಗ ಆಗ್ಬಿಟ್ಟಿರಿ, ಏನು ಕತೆ? ಅವನ ಪರಿಸ್ಥಿತಿ ಏನು ಯೋಚನೆ ಮಾಡಿ. ನಮ್ಮ ನಾಡಿನ ಕರ್ನಾಟಕ ಜನರೇ, ದಿಲೀಪ್ ಅಣ್ಣ ಸುಮ್ಮನೆ ಅವನೇ ಅನ್ಕೊಂಡಿರ್ಬೋದು. ಹೊಸಿ ಜನ ತಿರುಗ್ ಬಿದ್ರೆ ಅವ್ರ ಅಪ್ಪ ನಾನು ಏನಕ್ಕೆ ಸುಮ್ಮನೆ ಇದ್ದೇನ ಅಂತ ಯೋಚನೆ ಮಾಡಿ. ತಿಕ್ಕ ಉರ್ಕೊಳ್ಳೋ ನನ್ನ ಮಕ್ಕಳು, ನಿಮಗೆ ಹೇಳ್ತಾ ಇರೋದು. ನನ್ನ ಹತ್ರ ಒಂದು ಸ್ಯಾಟನ್ನು ಕಿತ್ಕೊಳ್ಳೋಕ್ಕಾಗಿಲ್ಲ ಇವತ್ತವರೆಗೂ. ಇಡೀ ಕರ್ನಾಟಕ ಜನ ನಾನು ಯಾರು ಅಂತ ಎಲ್ಲೋದ್ರು, ಪ್ರತಿಯೊಂದು ಹಳ್ಳಿಗೆ ಹೋದ್ರು ಪತ್ತೆ ಮಾಡ್ತಾವ್ರೆ. ತಿಕ್ಕ ಉರ್ಕೊಳ್ಳೋ ನನ್ನ ಮಕ್ಳಿಗೆ ಹೇಳ್ತೀನಿ ಕೇಳಿ. ನಿಮ್ಮ ಮೂರು ಬುಟ್ಟಿ ಪಕ್ಕದೂರ್ಗೆ ಹೋದ್ರೆ ನಿಮ್ಮನ್ನ ಗುರ್ತಿಡಿತಾರ, ನೋಡ್ಕೊಳ್ಳಿ ನಿಮ್ಮ ಮುಖನ. ನಮ್ಮ MLA, ನಮ್ಮ ತಾಲೂಕು, ಬರೀ ನಮ್ಮ ತಾಲೂಕು ಮಾತ್ರ ಪತ್ತೆ ಮಾಡುತ್ತೆ ಯಾವ ತಾಲೂಕು MLA ಅಂತ. ದಿಲೀಪ್ ಗೌಡನ ಇಡೀ ಇಂಟರ್ ಕರ್ನಾಟಕ ಎಲ್ಲೋದ್ರು ದಿಲೀಪ್ ಗೌಡ ಅಂತ ಪತ್ತೆ ಮಾಡ್ತಾರೆ. ಜನ ಸಂಪಾದನೆ ಮಾಡಿದೀನಿ ಫ್ರೆಂಡ್ಸ್. ನಿಮ್ಮ ಆಶೀರ್ವಾದ ಇರಾಗಂಟ ದಿಲೀಪ್ ಗೌಡ ಯಾವತ್ತೂ ತಲೆ ಬಗ್ಗಲ್ಲ, ತಲೆ ಎತ್ತೇ ನಡೆಯೋದು. ನಿಮ್ಮ ಆಶೀರ್ವಾದ ನನಗೆ ಬೇಕು ಅಷ್ಟೇ. ನಮ್ಮ ನಾಡಿನ ಕರ್ನಾಟಕ ಜನರೇ, ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ನಾನು ಹಾಕೋ ಬಟ್ಟೆನೂ ಬ್ರ್ಯಾಂಡೇ, ಕೂಲರ್ಸ್ ಅಂತ. ಬೇಕಾದ್ರೆ ನೋಡಿ, ನಾನು ಹಾಕೋ ಬ್ರ್ಯಾಂಡ್ ಬಟ್ಟೆನ 2012ನೇ ಇಸ್ವಿಲಿ ರಾಕ್ಲೈನ್ ವೆಂಕಟೇಶ್ ಮಾಲ್ ಐತಲ್ಲ, ಜಾಳ್ಳಿ ಕ್ರಾಸು, ಆ ಮಾಲಲ್ಲಿ ತಗೊಂಡಿದ್ದೀವಿ ಶರ್ಟು. ಈ ಶರ್ಟ್ ಬೆಲೆ 3,500 ಅವತ್ತು ರೈಂಟು. ಇಂಥ ಬ್ರ್ಯಾಂಡು ಶರ್ಟ್ ಹಾಕೋನ್ಗೆ ಹೆಣ್ಣು ಕೊಡ್ನಿಲ್ವಲ್ಲ. ಫುಟ್ಪಾತಲ್ಲಿ 100 ರೂಪಾಯಿ ಡ್ರೆಸ್ ತಗೊಳೋನ್ಗೆ ಮದುವೆ ಮಾಡ್ತಾವನಲ್ಲ. ಕೇಳಿ ಫ್ರೆಂಡ್ಸ್, ನಮ್ಮ ನಾಡಿನ ಕರ್ನಾಟಕ ಜನರೇ. ನಮ್ಮ ಅತ್ತೆ ಹೇಳ್ತಿದ್ರು ಗೌರ್ಮೆಂಟ್ ಜಾಬನ್ನು ಮದುವೆ ಮಾಡ್ತೀನಿ ಅಂತ. ಅತ್ತೆ, ಟ್ಯಾಕ್ಟ್ರ್ ಓಡಿಸ್ಕೊಂಡವನಲ್ಲತ್ತೆ ನಿನ್ನ ಎಳಿಮಯ್ಯ. ಪ್ರಶ್ನೆ ಎಳಿಮಯ್ಯ ನಾನೇಯ? 2ನೇ ಎಳಿಮಯ್ಯ ಟ್ಯಾಕ್ಟ್ರ್ ಓಡಿಸ್ಕೊಂಡಿರೋ ಡ್ರೈವರು. ಗೌರ್ಮೆಂಟ್ ಜಾಬ್ ಅಂತಿದ್ರೆ ಮತ್ತೆ ಎಲ್ಲೋಯ್ತು ಗೌರ್ಮೆಂಟ್ ಜಾಬು? ನಮ್ಮ ಹುಡುಗಿಯವ್ರ ಅಮ್ಮಂಗೆ. ಇವತ್ತರೆಗೂ ದಿಲೀಪ್ ಅಣ್ಣನ ಸೋಲ್ಸಕ್ಕಾಗಿಲ್ಲ ನಿಮ್ಮ ಫ್ಯಾಮಿಲಿ. ಕೇಸ್ ಮೇಲೆ ಕೇಸ್ ಆಗ್ತಾನೆ ಇದ್ದೀರಿ. ಎದ್ರುಕೊಳ್ಳೋ ಮಗ ನಾನಲ್ಲ, ಎದ್ರದೂ ಇಲ್ಲ. ನೋಡೋಣ ಮುಂದೆ ಏನಾಗುತ್ತೆ. ನಾನ ಅಷ್ಟೇ. ನಮ್ಮ ಹುಡುಗಿ ಹಿಂಸೆ ಮೇಲೆ ಒಪ್ಕೊಂಡಿರ್ಬೋದು ಮದುವೆಗೆ, ಆದರೆ ಸಂಘ ಬುಲ್ನ ಒಪ್ಕೊಬಿಟ್ಲಲ್ಲ.
ನನಗೆ ಅದೇ ಬೇಜಾರು. ಗಂಡ್ಸಾದವನ್ನ ಹೋರಾಡ್ತಾ ಇದ್ದೀನಿ ಇವತ್ತವರೆಗೂ. ಆ ಸಂಗಾಬುಲ್ ನನ್ನ ಮದುವೆ ಆಯ್ತೀನಿ ಅಂದ್ಲಲ್ಲ, ಅದೇ ತುಂಬಾ ಬೇಜಾರು ಫ್ರೆಂಡ್ಸ್. ನಮ್ಮ ನಾಡಿನ ಕರ್ನಾಟಕ ಜನರೇ, ಇನ್ನೇನು ಅತಿ ಶೀಘ್ರದಲ್ಲೇ ನಮ್ಮ ಹುಡುಗಿದು ಮದುವೆ ಅಂತೆ. ಆ ಸಂಗಾಬುಲ ಮದುವೆ ಆಯ್ತಾವನಂತೆ. ನೋಡ್ಕೊಳ್ಳಿ ಯಾವ ತರ ಮಾಡ್ತಾ ಇದ್ದಾರೆ ಅಂತ. ಒಳ್ಳೆತನಕ್ಕೆ ಬೆಲೆ ಇಲ್ಲ ಇವತ್ತು ಕಾಲದಲ್ಲಿ. ಸುಳ್ಳು ದೊರಡೆ ಮಾಡೋರ್ಗೆ, ಮೋಸ ಮಾಡೋರ್ಗೆನೆ ಬೆಲೆ. ನಮ್ಮ ನಾಡಿನ ಕರ್ನಾಟಕ ಜನರೇ, ನಿಮ್ಮ ಆಶೀರ್ವಾದ ಇರೋದಕ್ಕೆ ಈ ಜೀವ ಬದುಕಿರೋದು ಇವತ್ತವರೆಗೂ. ಎಷ್ಟೇ ನೋವು ಪಟ್ರುವೆ ದಿಲೀಪಣ್ಣ ಇವತ್ತವರೆಗೂ ಕುಗ್ಗಿಲ್ಲ. ನಿಮ್ಮ ಧೈರ್ಯ, ನಿಮ್ಮ ತಾಕತ್ತು ನನಗೆ ಸಪೋರ್ಟ್ ಮಾಡೇ ಇದ್ದೀರಿ ನೀವೆಲ್ಲ. ತುಂಬ ತುಂಬ ಥ್ಯಾಂಕ್ ಯು. ದಿಲೀಪ್ ಗೌಡ, ಖುಷಿಯಾಗೇ ಇದ್ದೀನಿ, ತಲೆ ಕೆಡ್ಸ್ಕೋಬೇಡಿ. ನಮ್ಮ ನಾಡಿನ ಕರ್ನಾಟಕ ಜನರೇ, ಲವ್ ಯು. ನಂತರ ಹೋರಾಟ ಮಾಡೋನ್ನ ಮದುವೆ ಮಾಡಿದರೆ ನಾನೇ ಮುಂದೆ ನಿಂತು ಮದುವೆ ಮಾಡ್ತಿದ್ದೆ. ಆದರೆ ಸಂಗಾಬೋಲ್ನು ಮದುವೆ ಮಾಡ್ತಾ ಇದೆಯಲ್ಲ, ತುಂಬ ಬೇಜಾರು. ನಮ್ಮ ಹುಡುಗಿ ಚಿಕ್ಕಪ್ಪಂಗೆ ಹೇಳ್ತಾ ಇರೋದು. ಮದುವೆ ಮಾಡ್ತಾ ಇರೋದು ಕಂಪ್ಲಾಪುರ ಚೌಟ್ರಿಲಿ, ಹಳೆ ಬೋರ್ಡ್ ಹತ್ರ. ನಮ್ಮ ನಾಡಿನ ಕರ್ನಾಟಕ ಜನರೇ, ಮಾರ್ಚ್ 3ನೇ ತಾರೀಕು ಅಂತ ಯಾರೋ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟರು. ಅದೇನು ಕನ್ಫರ್ಮ್ ಆಗಿ ಗೊತ್ತಿಲ್ಲ ನನಗೂ ಸರಿಯಾಗೆ, ರಿಯಲಿನೋ ಫೇಕೋ ಅಂತ. ನಮ್ಮ ನಾಡಿನ ಕರ್ನಾಟಕ ಜನರಿಗೆ ಅಪ್ಡೇಟ್ ಕೊಡ್ತಾ ಇದ್ದೀನಿ.